ನೋಡಿ ನಮ್ಮಮ್ಮ ಹೆಂಗ್ ಕುಂತಿದ್ದಾರೆ ಇಲ್ಲಿ. ನಾನು ಇವಾಗ ಎಲ್ಲಿಗೆ ಹೋಗೋದು ನೀವು ಗೆಸ್ ಮಾಡಿ. ನಾನಿರೋದು ಲೆಗ್ಗೆರೆಗೆ. ಈಗ ನಾನು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಮನಸ್ಸಿನಾಗೆ. ನೀವು ಎಲ್ಲಿಗೆ ಹೋಗ್ತೀನೋ ಅಂತ ನೀವು ಗೆಸ್ ಮಾಡಿ. ನಾನು ಮೋಸ್ಟ್ಲಿ ನಿಮಗೆ ತಿಳಿಸ್ತೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ಈಗ ನಮ್ಮ ಮನೆಗೆ ದೀಪ ಹಚ್ಬಿಟ್ಟು ಹೋಗೋಣ ಗಾಯ್ಸ್. ಹೇಳ್ದ ಸ್ಕೂಲ್ ನಿಮ್ದು? ಹೌದಾ? ಹುಡುಗಿ ನಮ್ಮ ಮನೆ ಪಕ್ಕದಾಗಿರೋ ಮನೆ. ಹುಡುಗಿ ಹೆಸರು ಫಾತಿಮಾ ಅಂತ. ನಮ್ಮ ಚಿನ್ಮಯ್ ಫ್ರೆಂಡ್ಗಳು ಗಾಯ್ಸ್. ನಾನು ಹೇಳ್ದಲ್ಲ ಮನೆಗೆ ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. ಈಗ ಹಚ್ತಾ ಇದೀನಿ ದೀಪ. ನೋಡಿ ಗಾಯ್ಸ್, ನೋಡಿ ಗಾಯ್ಸ್. ನಾನು ಈಗ ನಮ್ಮ ಹಳೇಂದ್ರ ಮಂತಕ್ಕೆ ಹೋಗ್ತೀನಿ. ಅವನೊಂದು ಪ್ರಶ್ನೆ ಕೇಳ್ಬೇಕು, ನನ್ನ ಆಸೆ ಎಷ್ಟು ದಿನ ಅಂದಿತ್ತು. ಇವತ್ತು ನೋಡಿ ನಮ್ಮಮ್ಮ ಹೆಂಗ್ ಕುಂತಿದ್ದಾರೆ ಇಲ್ಲಿ. ಅಡಿಗೆ ಮಾಡಿ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ನಮ್ಮಮ್ಮ. ನಮ್ಮ ಅಳಿಯ ಚಿನ್ಮಯ್ ಅಂತ ಗೊತ್ತಿಲ್ಲ, ಕೇಳ. ಅಳಿಯ 2ನೇ ಕ್ಲಾಸ್ ಏನೋ ಓದ್ತಾ ಇರೋದೀಗ. ಯಾವ ಸ್ಕೂಲು? ಏನೇನು ಆಟ ಆಡ್ದೆ ನೀನು? ಏನೋ ಏನೋ ತೋರಿಸ್ತಾನಂತೆ ನಮ್ಮ ಅಳಿಯ. ಅಯ್ಯೋ ನಮ್ಮ ಅಳಿಯ ಪಲ್ಟಿ ಹೊಡಿತದಾನೆ. ಮಳೆಯ ಏನೇನೋ ತೋರಿಸ್ತಾ ಇದ್ದಾನೆ ನನಗೆ, ಈ ತರ ಮಾಡು ಮಮ್ಮ ಅಂತ. ಏನೇನೋ ಕಲಿತಾ ಇದ್ದಾನ ಅವನು. ಸ್ಕೂಲಲ್ಲಿ ಏನೋ ಕಲ್ಸ್ಕೊಟ್ಟಿದಾರ ಅಂತ, ಈ ತರ ಮಾಡಿ ಅಂತ. ಓಹೋ, ಬೀಳ್ತಾ ಇದ್ದಾನೆ ನೋಡಿ. ಓ ಸೂಪರ್. ನಮ್ಮ ಮಳೆಯ ಏನ್ ನೋಡಿ ಹಿಂಗ್ ಮಾಡ್ತದ. ಹೌದಾ? ಯಾರು ಫ್ಯಾನ್ಸ್ ಅಂತೆ ನಮ್ಮ ಅಳಿಯ. ಬರೀ ಅವಿಗೂ ಅಡ್ಡಾಡೋದೇ ಆಯ್ತು ನಮ್ಮ ಅಳಿಯ. ನಾನು ಈಗ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಗಾಯ್ಸ್. ಇದೇ ರೋಡು ಹೋಗ್ತಾ ಇದ್ದೀನಿ ಗಾಯ್ಸ್. ಇಲ್ಲಿ ರಾಘವೇಂದ್ರ ದೇವಸ್ಥಾನ ರೋಡಿಗೆ ಹೋಗೋ ರೋಡ್ ಇದು. ಇವತ್ತು ವಾರ ಅಲ್ಲ, ರಾಘವೇಂದ್ರ ವಾರ ಅಲ್ಲ, ಹಾಗಾಗಿ ಈ ಥರ ಫುಲ್ಲು ಜನ ಇಲ್ಲಿ. ಇಲ್ಲೇ ದೇವಸ್ಥಾನ ಇರೋದು ರಾಘವೇಂದ್ರ ದೇವಸ್ಥಾನ. ನೋಡಿ ಗಾಯ್ಸ್, ರಾಘವೇಂದ್ರ ದೇವಸ್ಥಾನ ಇಲ್ಲೇ ಗೇರೆ ಹತ್ರ ಇರೋದು. ಸ್ವಲ್ಪ ಒಳಕ್ಕೋಗಿ, ಜಾಗ ಇದೆ. ಗಾಯ್ಸ್, ನಾನು ಈಗ ರಾಘವೇಂದ್ರ ದೇವಸ್ಥಾನದಿಂದ ಹೊರಗಡೆ ಹೋಗಿದ್ದೀನಿ.